ಹಲವು ವ್ಯಾಮೋಹ ಅಂತ ಹೇಳ್ತೀವಿ, ಪ್ಯಾಷನ್ ಅಂತೀವಿ ಚಿತ್ರರಂಗ. ನಾನು ಚಿತ್ರರಂಗಕ್ಕೆ ಬಂದಿದ್ದೆ 55 ವರ್ಷಗಳ ಹಿಂದೆ. ಒಂದು ಪ್ಯಾಷನ್ ಇಂದ ಇವತ್ತು ಆ ಪ್ಯಾಷನ್ ಹಾಗೆ ಉಳಿಸ್ಕೊಂಡು ಇಂಡಸ್ಟ್ರಿನಲ್ಲಿ ಇದ್ದೀನಿ. ಅದೇ ರೀತಿ ಇಲ್ಲಿ ವೆಂಕಟೇಶ್ ಕರ್ಕೊಂಡೋಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ನಟರಾಜ್ ಅವರು ಹೇಳ್ತಾರೆ. ನಟರಾಜ್ ಅವರು ನಾನೇ ಬಂಡವಾಳ ಕೊಡ್ತೇನೆ ಅಂತಾರೆ. ಅವ್ರ ಜೊತೆಯಾಗಿ ಅವ್ರ ಧರ್ಮಪತ್ನಿ ನಿಂತ್ಕೊಳ್ತಾರೆ. ಹೇಗೆ ವ್ಯಾಮೋಹ ವರ್ಕೌಟ್ ಆಗುತ್ತೆ ನೋಡಿ. ಆ ರೀತಿ 3 ಜನದ ವ್ಯಾಮೋಹ ವರ್ಕೌಟ್ ಆಗಿದ್ದು ಸಿನಿಮಾನೇ ಕರಿಕಾಡ. ಸೊ ಬಹಳ ಚೆನ್ನಾಗಿದೆ. ಟೈಟ್ಲ್ ಅಂತೂ ತುಂಬಾ ಚೆನ್ನಾಗಿದೆ, ಡಿಸೈನ್ ತುಂಬಾ ಚೆನ್ನಾಗಿದೆ. ಒಂದ್ ಕಡೆ ವರಾಹ ರೂಪ, ಇನ್ನೊಂದ್ ಕಡೆ ಗಜರಾಜ. ಸೊ ಬಹಳ ಚೆನ್ನಾಗಿದೆ. ಟೀಸರ್ ತುಂಬಾ ಚೆನ್ನಾಗಿದೆ. ಇಂಡಸ್ಟ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿ ಸ್ಟ್ರಗಲ್ ಅಲ್ಲಿದೆ. ಈಗ ಚಿತ್ರರಂಗನೇ ಸ್ಟ್ರಗಲ್ ಇದೆ. ಸಿಂಗಲ್ ಸ್ಕ್ರೀನ್ಗಳು ಒಂದೊಂದಾಗಿ ಹಂಚ್ಕೊಂಡ್ ಬರ್ತಾ ಇದೆ. 2300 ಚಿತ್ರಮಂದಿರಗಳಿದ್ದಂತ ಕರ್ನಾಟಕದಲ್ಲಿ ಇವತ್ತು 600ಕ್ಕೆ ಬಂದು ನಿಂತಿದೆ. 600ನಲ್ಲಿ ಎಷ್ಟೋ ಥಿಯೇಟರ್ಗಳಲ್ಲಿ ಶೋ ಇಲ್ಲ, ಇವತ್ತು ಶೋನೇ ನಡೀತಾ ಇಲ್ಲ. ಸೊ ಅಂತ ಒಂದು ಪರಿಸ್ಥಿತಿನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇಂದ ಮಾಡಿರುವಂತ ಸಿನಿಮಾ, ಕಷ್ಟಪಟ್ಟು ಇಷ್ಟಪಟ್ಟು ಇಡೀ ಚಿತ್ರತಂಡ ಮಾಡಿರುವಂತ ಸಿನಿಮಾ ಕರಿಕಾಡ. ಸೊ ಒಂದು ಹೊಸಬರ ಅಲೆ, ಹೊಸಬರ ಸಿನಿಮಾ. ಮತ್ತೆ ಇಬ್ಬರು ಮ್ಯೂಸಿಕ್ ಡೈರೆಕ್ಟ್ರು, ಅತಿಶಯ್ ಜೈನ್ ಮತ್ತೆ ಶಶಾಂಕ್ ಶೇಷಗಿರಿ ಅಂತೂ ನಾನು ಸ್ಟುಡಿಯೋ ಸ್ಟಾರ್ಟ್ ಆದಾಗಿಂದನೂ ಅವ್ರು ನೋಡಿದ್ದೀನಿ. ಅವರ ಒಂದು ವಾಯ್ಸ್ ಮಿಕ್ಸಿಂಗ್ ಬಂದ್ರು ಅವರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ರು ಅನ್ನೋದನ್ನ. ಸೊ ಎಲ್ಲ ಸೇರಿ ಒಂದು ಕರಿಕಾಡನ್ನ ಸಿನಿಮಾದಲ್ಲಿ ಓಡಿ ಬಂದಿದೆ. ಸೊ ಇದರಿಂದ ಕಾಡ ಅಂತ ಅನ್ನೋದಾದ್ರೆ ನಟರಾಜ್ ಅವ್ರಿಗೆ ಕೇಳಿದೆ, ಏನು ಕಾಡ ನಟರಾಜ್ ಅಂತ ಹಾಕಿದ್ರಲ್ಲಿ ಏನು ಇದರಿಂದ ಸ್ಟಾರ್ಟ್ ಆಯ್ತಾ? ಇಲ್ಲ ಸರ್, ನನ್ನ ಚೈಲ್ಡ್ಹುಡ್ ಇಂದ ನಾವು ಕಾಡ ಕಾಡ ಅಂತ ಕರಿತಿದ್ರು ನಮ್ಮ ಹಳ್ಳಿದಲ್ಲಿ ನನ್ನ. ಸೊ ಇದರಿಂದ ಕಂಟಿನ್ಯೂ ಆಗ್ತಾ ಇದ್ದೀನಿ ನಾನು ಅಂತ. ಯಾಕೆಂದ್ರೆ ನಾನು ಚೇಂಜ್ ಮಾಡ್ಕೋಬೇಕು ನನ್ನ ಮೊಬೈಲಲ್ಲಿ ಕಾಡ ನಟರಾಜ್ ಅಂತ. ಯಾಕೆಂತಂದ್ರೆ ಇದಕ್ಕೆ ಬೇರೆ ಟೈಟ್ಲ್ ಇತ್ತು ಮೊದಲು, ನನಗೆ ಆ ಹೆಸರು ಹಾಕೊಂಡಿದ್ದೆ. ಬಟ್ ಆ ಟೈಟ್ಲನ್ನು ಮೊನ್ನೆ ಈ ಭಾಷಾ ಒಂದು ಗಲಾಟೆ ಆಯ್ತಲ್ಲ ಕಮಲಾಸಂದು, ಅದರಲ್ಲೂ ಸುಮಾರು ಇತಿಹಾಸ ತಜ್ಞರು, ಭಾಷಾ ತಜ್ಞರು ಆ ಟೈಟ್ಲ್ ವಿಷಯನ ಬಂದಿದೆ. ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಟೈಟ್ಲ್. ಅದ್ರ ಬಗ್ಗೆ ನಿಮ್ಗೆ ಡಿಸ್ಕಸ್ ಮಾಡ್ಬೇಕು ವೆಂಕಟೇಶ್. ಯಾಕೆಂತಂದ್ರೆ ಆ ಟೈಟ್ಲ್ ಯಾಕೆ ಇಟ್ಟಿದ್ರಿ, ಯಾಕೆ ತೆಗೆದ್ರಿ ಅನ್ನೋದನ್ನ. ಬಟ್ ಈಗ ನೀವೇನ್ ಟೀಸರ್ ತೋರಿಸಿದ್ರಿ, ಆ ಟೀಸರ್ಗೆ ಕರಿಕಾಡ ಅನ್ನೋ ಟೈಟ್ಲು ಬಹಳ ಆಪ್ಟ್ ಆಗಿದೆ ಅಂತ ನನ್ಗೆ ಅನ್ಸುತ್ತೆ. ಇದ್ರ ಜೊತೆಗೆ ಇನ್ನ ನಮ್ಮ ನೆಂಟರಾದ ಲಹರಿ ವೇಲು ಅವರು ಓಪನ್ ಮಾಡಿ ಹೇಳ್ಬಿಟ್ರು, ನಾನು ಅವ್ರು ಬಹಳ ಹತ್ತಿರದ ನೆಂಟರು ಅಂತ. ಸೊ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ, ಎಲ್ಲರಿಗೂ ಗೊತ್ತು. ಲಹರಿ ಸಂಸ್ಥೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲಾ ಭಾಷೆಯ ಚಿತ್ರಗಳಲ್ಲೂ ಐ ಥಿಂಕ್ ಕರೆಕ್ಟ್ ಎಲ್ಲಾ ಭಾಷೆಯ ಚಿತ್ರಗಳನ್ನ ಆಡಿಯೋನ ಕೊಂಡ್ಕೊಂಡಿದೆ. ಸೊ ಕರಿಕಾಡ ಆಡಿಯೋ ಅವ್ರ ಕೈ ಹಿಡಿದಿದೆ. ಲಹರಿ ಬೇಲು ಅವರು ಕೈ ಹಿಡಿದಿದ್ದಾರೆ ಕರಿಕಾಡ ಅವರು. ಸೊ ಆಡಿಯೋ ಸೂಪರ್ ಹಿಟ್ ಆಗ್ಲಿ. ಆಲ್ ದ ಬೆಸ್ಟ್ ಫಾರ್ ಬೋತ್ ಮ್ಯೂಸಿಕ್ ಡೈರೆಕ್ಟರ್ ಶಶಾಂಕ್ ಶೇಷಗಿರಿ ಅಂಡ್ ಅತಿಶಯ್ ಜೈನ್ ಅಂಡ್ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಅಂತ ನಾನು ಭಾವಿಸ್ತೀನಿ. ನಾನು ಒಂದು ಪಾತ್ರದಲ್ಲಿ ಮಾಡಿದ್ದೀನಿ, ಅದು ಹೇಗೆ ಮಾಡಿದ್ದೀನಿ ಅಂತ ಸ್ಕ್ರೀನ್ ಮೇಲೆ ನೋಡ್ಬೇಕು. ಯಾಕೆಂತಂದ್ರೆ ನಾನು ಮಾಡಿದ ಪಾತ್ರನ ನಾನು ಡಬ್ಬಿಂಗ್ ಟೈಮ್ನಲ್ಲಿ ನೋಡ್ತೀನಿ ಅಷ್ಟೇ, ಆಮೇಲೆ ಯಾವ್ದು ನೋಡಲ್ಲ. ಒಟ್ಟಾರೆ ಸಿನಿಮಾದಲ್ಲಿ ನನ್ನ ಪಾತ್ರ ಹೇಗೆ ಬೇರೆ ಪಾತ್ರಗಳ ಜೊತೆ ಸಹಕಾರಿಯಾಗಿದೆ ಅನ್ನೋದನ್ನ ನಾನು ನೋಡ್ಬೇಕು ಅಂತ ಇಂಟ್ರೆಸ್ಟಿಂಗ್ ನನಗೂ ಇದೆ. ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.